ಹಾಯ್ ಗೆಳೆಯರೇ, ನಮಸ್ತೆ. ಇವತ್ತಿನ ಲೆಸನ್ನಲ್ಲಿ ನಾವು ಅಪ್ಸ್ಟಾಕ್ಸ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡುವುದು ಹೇಗೆ ಅಂತ ಡೀಟೇಲ್ ಆಗಿ ನೋಡೋಣ. ಲೆಟ್ಸ್ ಬಿಗಿನ್. ಗೆಳೆಯರೇ, ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನ್ ಇದೆ. ಈಗಾಗಲೇ ನಮ್ಮ ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಲಾಂಚ್ ಆಗಿದೆ. ನಿಮಗೆ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ನಲ್ಲಿ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ಇಲ್ಲವೇ ಸೀದಾ www.roaringfilmschool.com ಗೆ ವಿಸಿಟ್ ಮಾಡಿ ಕೋರ್ಸಿಗೆ ಜಾಯ್ನ್ ಆಗಿ. ಲೆಟ್ಸ್ ಬಿಗಿನ್. ಗೆಳೆಯರೇ, ಕಳೆದ ಲೆಸನ್ಗಳಲ್ಲಿ ನಾನು ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡುವುದಕ್ಕಿಂತ ಮುಂಚೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳೇನು ಮತ್ತು ಯಾವ ರೀತಿ ಬೆಸ್ಟ್ ಬ್ರೋಕರನ್ನು ಸೆಲೆಕ್ಟ್ ಮಾಡಿಕೊಳ್ಳೋದು ಅಂತ ಎಲ್ಲ ಡಿಸ್ಕಸ್ ಮಾಡಿರುವೆ. ಮೊದಲು ಆ ಎರಡು ಲೆಸನ್ಗಳನ್ನು ನೋಡಿ. ಆ ಲೆಸನ್ಗಳನ್ನು ನೋಡಿದ ನಂತರ ಈ ಲೆಸನ್ನನ್ನು ನೋಡಲು ಕಂಟಿನ್ಯೂ ಮಾಡಿ. ಅದನ್ನು ಬಿಟ್ಟು ಸುಮ್ಮನೆ ಕನ್ಫ್ಯೂಷನ್ಗಳನ್ನು ಮಾಡಿಕೊಂಡು ನೀವು ಕೂಡ ಟೈಮ್ ವೇಸ್ಟ್ ಮಾಡಬೇಡಿ. ಅವುಗಳನ್ನು ಕಮೆಂಟ್ ಮಾಡಿ ನನ್ನ ಟೈಮನ್ನು ಕೂಡ ವೇಸ್ಟ್ ಮಾಡಿಸಬೇಡಿ. ಮೊದಲು ಆ ಎರಡು ಲೆಸನ್ಗಳನ್ನು ನೋಡಿ. ಅವುಗಳ ಲಿಂಕ್ ಐ ಬಟನ್ನಲ್ಲಿದೆ. ಮೊದಲು ಆ ಎರಡು ಲೆಸನ್ಗಳನ್ನು ನೋಡಿ, ಅದಾದ ನಂತರ ಈ ಲೆಸನನ್ನು ನೋಡಲು ಕಂಟಿನ್ಯೂ ಮಾಡಿ. ಓಕೆನಾ? ಅಪ್ಸ್ಟಾಕ್ಸ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕೆಂದರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನು ನಾವು ಸ್ಟೆಪ್ 1ನಲ್ಲಿ ನೋಡೋಣ. ಸ್ಟೆಪ್ 1 ಏನಾಗಿದೆ? ಪ್ರಿಪರೇಷನ್ಸ್ ಆಫ್ ದ ಡಾಕ್ಯುಮೆಂಟ್. ಗೆಳೆಯರೇ, ನೀವು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಒಂದು ಫೋಲ್ಡರ್ ಮಾಡಿ ಇಟ್ಟುಕೊಳ್ಳಿ. ಅಂದರೆ ನಿಮ್ಮ ಲ್ಯಾಪ್ಟಾಪು, ಕಂಪ್ಯೂಟರು, ಮೊಬೈಲಲ್ಲಿ ಒಂದು ಫೋಲ್ಡರ್ ಮಾಡಿ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಮೊದಲು ಕರೆಕ್ಟಾಗಿ ಕಲೆಕ್ಟ್ ಮಾಡಿ. ಅದಾದ ನಂತರ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಲು ಸ್ಟಾರ್ಟ್ ಮಾಡಿ. ಈ ರೀತಿ ಮಾಡೋದರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ. 5 ನಿಮಿಷಕ್ಕಿಂತಲೂ ಮುಂಚೆನೇ ನಿಮ್ಮ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಮೊದಲೇ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ ನಿಮಗೆ ಕಂಪಲ್ಸರಿಯಾಗಿ ಪ್ಯಾನ್ ಕಾರ್ಡ್ ಬೇಕಾಗುತ್ತದೆ. ನೀವು ಕೇಳಬಹುದು, ಸಪೋಸ್ ನಾನು 18 ವರ್ಷಕ್ಕಿಂತಲೂ ಕಮ್ಮಿ ಇದ್ದರೆ ನನ್ನ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ, ಆವಾಗ ಏನು ಮಾಡೋದಂತ. ಅದೇನೂ ಇಲ್ಲ, ಆಪ್ಷನ್ಸ್ ಇಲ್ಲ. ನೀವು ಪ್ಯಾನ್ ಕಾರ್ಡನ್ನು ಕಂಪಲ್ಸರಿಯಾಗಿ ನಿಮ್ಮ ಹೆಸರಲ್ಲೇ ಮಾಡಿಸಬೇಕು. ಇಲ್ಲವೇ ನಿಮ್ಮ ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರಲ್ಲ ಅವ್ರ ಹೆಸರಲ್ಲಿ ನೀವು ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅವರ ಹೆಸರಿಂದಲೇ ನಿಮ್ಮ ಇನ್ವೆಸ್ಟ್ಮೆಂಟು ಟ್ರೇಡಿಂಗನ್ನು ಮಾಡಿ. ಇಲ್ಲವೇ ನೀವು ಅವರ ಪೇರೆಂಟ್ಶಿಪ್ ಅಲ್ಲಿ ಕೂಡ ಮಾಡೋಕ್ಕೆ ಬರುತ್ತೆ, ಆ ರೀತಿ ಮಾಡಿ. ಅಂದರೆ ನಿಮಗೆ 18 ಇಯರ್ ಕಂಪ್ಲೀಟ್ ಆಗಿರೋದಿದ್ದರೆ ನಿಮ್ಮ ಪೇರೆಂಟ್ಸ್ಗಳು ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ. ಅವರ ಅಂಡರ್ನಲ್ಲಿ ನೀವು ಮಾಡೋಕ್ಕೆ ಬರುತ್ತೆ. ಇನ್ನು ಪ್ಯಾನ್ ಕಾರ್ಡು, ಮೊದಲೇದಾಗಿ ಪ್ಯಾನ್ ಕಾರ್ಡ್ ಬೇಕು. ಆ ಪ್ಯಾನ್ ಕಾರ್ಡ್ ಯಾವ ಫಾರ್ಮ್ಯಾಟ್ನಲ್ಲಿರಬೇಕು? PDF ಅಥವಾ JPEG ಫಾರ್ಮ್ಯಾಟ್ನಲ್ಲಿರಬೇಕು. ನನ್ನ ಕಡೆಯಿಂದ ರಿಕಮೆಂಡೇಷನ್ ಏನಪ್ಪ ಅಂತಂದರೆ ನೀವು PDF ಫಾರ್ಮ್ಯಾಟ್ನಲ್ಲಿ ಈ ಪ್ಯಾನ್ ಕಾರ್ಡನ್ನು ಇಟ್ಟುಕೊಳ್ಳಿ. ಏಕೆಂದರೆ ಇದರ MB ಕೂಡ ಕಮ್ಮಿ ಆಗಿರುತ್ತೆ, ಈಸಿಯಾಗಿ ಅಪ್ಲೋಡ್ ಕೂಡ ಆಗುತ್ತೆ, ಕ್ಲಿಯರ್ ಆಗಿ ಕೂಡ ಇರುತ್ತೆ. ಅದಕ್ಕಾಗಿ ನಿಮ್ಮ ಪ್ಯಾನ್ ಕಾರ್ಡನ್ನು PDF ಫಾರ್ಮ್ಯಾಟ್ನಲ್ಲಿ ಇಟ್ಟುಕೊಳ್ಳಿ. ಇನ್ನು ಎರಡನೇದಾಗಿ ಏನು ಬೇಕಪ್ಪ ಅಂತಂದರೆ ನಿಮಗೆ ಆಧಾರ್ ಕಾರ್ಡ್ ಬೇಕು. ಸರಿನಾ? ಈ ಆಧಾರ್ ಕಾರ್ಡನ್ನು ಕೂಡ ನೀವೇನು ಮಾಡಿ PDF ಫಾರ್ಮ್ಯಾಟ್ನಲ್ಲಿ ಸೇವ್ ಮಾಡಿಟ್ಟುಕೊಳ್ಳಿ. ಇಲ್ಲಿ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ನಿಮ್ಮ ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಜೊತೆಗೆ ಲಿಂಕ್ ಆಗಿರಬೇಕು. ಒಂದು ವೇಳೆ ಲಿಂಕ್ ಆಗಿರೋದಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ವೆರಿಫೈ ಆಗಲ್ಲ. ಆಧಾರ್ ವೆರಿಫೈ ಆಗದಿದ್ದರೆ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಆಗಲ್ಲ. ಅದಕ್ಕಾಗಿ ಮೊದಲು ನಿಮ್ಮ ಆಧಾರ್ ಕಾರ್ಡು, ಮೊಬೈಲ್ ನಂಬರು ಎರಡು ಇಂಟರ್ಲಿಂಕ್ ಆಗಿವೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳಿ. ಸರಿನಾ? ಇದು ಆಧಾರ್ ಕಾರ್ಡ್ ಬಗ್ಗೆ ಆಯಿತು. ಇನ್ನು ಮೂರನೇದಾಗಿ ನಿಮಗೇನು ಬೇಕು? ಬ್ಯಾಂಕ್ ಡೀಟೇಲ್ಸ್ ಬೇಕು. ಈ ಬ್ಯಾಂಕ್ ಡೀಟೇಲ್ಸಲ್ಲಿ ನಿಮಗೆ ಆಪ್ಷನ್ಸ್ಗಳಿವೆ. ಈ ಮೂರರಲ್ಲಿ ಯಾವುದಾದ್ರೂ ಒಂದಿದ್ದರೆ ಮುಗೀತು. ಒಂದು, ನಿಮ್ಮ ಹತ್ರ ಪಾಸ್ಬುಕ್ ಆದರೂ ಇರಬೇಕು. ಓಕೆ, ನಿಮ್ಮ ಪಾಸ್ಬುಕ್ನ ಹೋಮ್ ಪೇಜ್ ಇರುತ್ತಲ್ಲ, ಅಲ್ಲಿ ನಿಮ್ಮ ಫೋಟೋ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, ಬ್ಯಾಂಕಿನ ಅಡ್ರೆಸ್ಸು, IFSC ಎಲ್ಲ ಇರುತ್ತಲ್ಲ, ಆ ಪಾಸ್ಬುಕ್ಕಿನ ಒಂದು PDF ಅನ್ನು ಕಲೆಕ್ಟ್ ಮಾಡಿಕೊಳ್ಳಿ. ಇದು ಬೇಡ ಅಂತಂದರೆ ಒಂದು ಕ್ಯಾನ್ಸಲ್ಡ್ ಆಗಿರುವ ಚೆಕ್ಕನ್ನಾದರೂ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕು. ಇದು PDF ನಲ್ಲಿರಬೇಕು. ಇನ್ನು ಮೂರನೇದಾಗಿ 6 ಮಂತ್ಸ್ ನಿಮ್ಮ ಹತ್ರ ಏನಿರಬೇಕು? ಬ್ಯಾಂಕ್ ಸ್ಟೇಟ್ಮೆಂಟ್ ಆದರೂ ಇರಬೇಕು. ಸರಿನಾ? ನೀವು SBI ಯೂಸರ್ ಆಗಿದ್ದರೆ ನೆಟ್ ಬ್ಯಾಂಕಿಂಗ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ನೆಟ್ ಬ್ಯಾಂಕಿಂಗ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಿ ಅಲ್ಲಿ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳುವ ಆಪ್ಷನ್ಸ್ ಇದೆ. ಅದು PDF ಫಾರ್ಮ್ಯಾಟ್ನಲ್ಲೇ ಡೌನ್ಲೋಡ್ ಆಗುತ್ತೆ. ಸೊ ಅಲ್ಲಿಂದ ನೀವು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನೀವು ಪಾಸ್ಬುಕ್ನಿಂದಲೂ ಮಾಡಬಹುದು, ಕ್ಯಾನ್ಸಲ್ ಚೆಕ್ನಿಂದಲೂ ಮಾಡಬಹುದು. ನನ್ನ ರೆಕಮೆಂಡೇಷನ್ ಏನಪ್ಪ ಅಂತಂದರೆ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟನ್ನು PDF ಫಾರ್ಮ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ. ಅದನ್ನೇ ಇಲ್ಲಿ ಅಪ್ಲೋಡ್ ಮಾಡಿ. ಯಾಕೆಂದರೆ ಇದರಲ್ಲಿ ಎಲ್ಲ ಡೀಟೇಲ್ ಬರುತ್ತೆ. ಇದರಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಇರುತ್ತೆ, ಟ್ರಾನ್ಸಾಕ್ಷನ್ ಡೀಟೇಲ್ ಕೂಡ ಇರುತ್ತೆ. ಸೊ ಇದನ್ನು ಮಾಡಿ, ಯಾವುದು ಕನ್ವಿನಿಯೆಂಟ್ ಆಗುತ್ತೋ ಅದನ್ನು ಮಾಡಿ. ಸರಿನಾ? ಇನ್ನು 4ನೇ ಸ್ಟೆಪ್ಪಲ್ಲಿ ಏನಪ್ಪ ಅಂತಂತಂದರೆ ನೀವು ಅಲ್ಲಿ ಸೈನ್ ಮಾಡಬೇಕಾಗುತ್ತದೆ ಲೈವಲ್ಲಿ. ಅಂದರೆ ಅಲ್ಲಿ ನಿಮಗೊಂದು ಡ್ಯಾಶ್ಬೋರ್ಡ್ ಕೊಡ್ತಾರೆ. ಆ ಡ್ಯಾಶ್ಬೋರ್ಡ್ನಲ್ಲೇ ನೀವು ಮೊಬೈಲಲ್ಲಿ ಮಾಡ್ತಾಯಿದ್ರೆ ನೀವು ಬೆರಳಿನಿಂದ ಸಹಿ ಆಗುತ್ತೆ. ಅಂದರೆ ನೀವು ಯಾವ ರೀತಿ ಪೇಪರ್ನಲ್ಲಿ ಸಹಿ ಮಾಡ್ತಿರಲ್ಲ, ನೀವು ಸಪೋಸ್ ಈ ರೀತಿ ಪೇಪರ್ ಇರುತ್ತೆ, ಪೇಪರ್ನಲ್ಲಿ ಈ ರೀತಿ ಪೆನ್ನಿಂದ ಸಹಿ ಮಾಡ್ತಿರಲ್ಲ, ಅದೇ ರೀತಿ ಮೊಬೈಲ್ನಲ್ಲಿ ಅಲ್ಲೇ ನೀವೇನು ಮಾಡಬೇಕಾಗುತ್ತೆ? ಒಂದು ಸೈನ್ ಮಾಡಬೇಕಾಗುತ್ತದೆ.
ಸೊ ಅದು ಕೂಡ ನಿಮಗೆ ಗೊತ್ತಿರಲಿ ಅಂತ ನಾನು ಪ್ರಿಪ್ರೇಷನ್ನಲ್ಲೇ ಹೇಳ್ತಾ ಇದ್ದೀನಿ. ಅಲ್ಲಿ ಸೈನ್ ಮಾಡಂದಿದ್ದಾರೆ, ನಾನು ಯಾವ ರೀತಿ ಸೈನ್ ಮಾಡಲಿ ಅಂತ ಮತ್ತೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಸರಿನಾ? ಅಲ್ಲಿ ನಿಮಗೆ ಸೈನ್ ಆಪ್ಷನ್ ಬರುತ್ತೆ, ಮೊಬೈಲಲ್ಲಿದ್ದರೆ ಬೆರಳಿನಿಂದ ಸೈನ್ ಮಾಡಿ, ಕಂಪ್ಯೂಟರು ಲ್ಯಾಪ್ಟಾಪ್ನಲ್ಲಿದ್ದರೆ ನಿಮ್ಮ ಕೀಬೋರ್ಡ್ನಿಂದ ಕರೆಕ್ಟಾಗಿ ನೀವು ಮೌಸನ್ನು ಯೂಸ್ ಮಾಡಿಕೊಂಡು ಮೌಸನ್ನು ಆಪ್ರೇಟ್ ಮಾಡಿ ಈ ರೀತಿ ಟೂಲ್ ಬರುತ್ತಲ್ಲ, ಆ ಟೂಲ್ನಿಂದ ನೀವು ಸೈನ್ ಮಾಡ್ಬೋದು. ಮೌಸ್ನಿಂದ ಈಸಿಯಾಗಿ ಸೈನ್ ಮಾಡಬಹುದು. ಇವಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಪ್ರಿಪೇರ್ ಮಾಡಿಕೊಳ್ಳಬೇಕು. ಜೀರೋಧಾದಲ್ಲಿ ಮಾಡ್ತಾ ಇದ್ದರೆ ನಿಮಗೆ ಡಿಜಿ ಲಾಕರ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳನ್ನ ಇಡಬೇಕಾಗುತ್ತೆ. ಸೊ ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ನಾನು ಕ್ರಿಯೇಟ್ ಮಾಡಿಕೊಳ್ಳುವಾಗ ನನಗಂತೂ ಅದರ ಅವಶ್ಯಕತೆ ಬಿದ್ದಿಲ್ಲ. ಸೊ ಸೇಫ್ಟಿಗೋಸ್ಕರ ನೀವು ಡಿಜಿ ಲಾಕರನ್ನು ಮಾಡಿಟ್ಕೊಂಡ್ರೂ ಏನೂ ತಪ್ಪಿಲ್ಲ. ಅಂದರೆ ನೀವು ಎಲ್ಲಾದರೂ ಹೋಗ್ತಾ ಇರ್ತೀರಾ, ಸಡನ್ನಾಗಿ ಡಾಕ್ಯುಮೆಂಟ್ ಬೇಕಂದರೆ ನೀವು ಅಲ್ಲಿ ತೋರಿಸಿ ಹೋಗ್ಬೋದಲ್ಲ. ನಿಮ್ಮ ಡ್ರೈವಿಂಗ್ ಲೈಸೆನ್ಸು, ನಿಮ್ಮ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲವನ್ನು ಡಿಜಿ ಲಾಕರಲ್ಲಿ ಇಡ್ಬೋದು. ಸೊ ಅದು ನಿಮಗೆ ಇಂಟ್ರೆಸ್ಟ್ ಇದೆ, ಚಾಯ್ಸ್ ಇದೆ, ಬೇಕಂದರೆ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಪ್ರಿಪೇರ್ ಮಾಡಬೇಕು. ಸ್ಟೆಪ್ 1ನಲ್ಲಿ ಇಷ್ಟು ಡಾಕ್ಯುಮೆಂಟ್ಗಳನ್ನು ನೀವು ಪ್ರಿಪೇರ್ ಮಾಡಿದರೆ, ಸ್ಟೆಪ್ 2ನಲ್ಲಿ ನಾನು ಪ್ರಾಕ್ಟಿಕಲ್ಲಾಗಿ ನಿಮಗೆ ಇದನ್ನು ಯಾವ ರೀತಿಯಲ್ಲಿ ಅಪ್ಸ್ಟಾಕ್ನವರ ವೆಬ್ಸೈಟ್ನಲ್ಲಿ ಸಬ್ಮಿಟ್ ಮಾಡೋದು, ಯಾವ ರೀತಿ ಅಪ್ಲಿಕೇಶನ್ ಆಗುತ್ತೆ ಅಂತ ನಾನು ಹೇಳುವೆ. ಇದು 5 ಮಿನಿಟ್ಸಿನ ವರ್ಕ್ ಆಗಿದೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಗಳು ಪ್ರಿಪೇರ್ ಇದ್ದರೆ 5 ನಿಮಿಷಕ್ಕಿಂತಲೂ ಮುಂಚೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಕ್ಕಾಗಿ ಇದನ್ನು ಮೊದಲು ಎಲ್ಲವನ್ನು ಸರಿಯಾಗಿ ಎಲ್ಲ PDF ಫಾರ್ಮ್ನಲ್ಲಿ ಇಷ್ಟೆಲ್ಲವನ್ನು ಕಲೆಕ್ಟ್ ಮಾಡಿ ಒಂದು ಫೋಲ್ಡರ್ನಲ್ಲಿ ಇಟ್ಟುಕೊಳ್ಳಿ. ಇನ್ನು ನಿಮಗೆ ಹೇಳಲೇಬೇಕಾದ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಅಪ್ಸ್ಟಾಕ್ಸ್ನಲ್ಲಿ ಕೆಲವೊಂದಿಷ್ಟು ಸಲ ಏನಾಗುತ್ತೆ, ಜೀರೋ ಅಮೌಂಟಿನಲ್ಲೇ ಏನಾಗುತ್ತೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಕೆಲವೊಂದಿಷ್ಟು ಸಲ ಚಾರ್ಜಸ್ ಕೂಡ ಇರುತ್ತೆ. ನಾನು ಅಕೌಂಟ್ ಕ್ರಿಯೇಟ್ ಮಾಡುವಾಗ 0 ರೂಪೀಸಲ್ಲಿ ಕ್ರಿಯೇಟ್ ಆಗಿದೆ. ಸೊ ಅವರ ಆಫರ್ಗಳು ನಡೀತಾ ಇರುತ್ತವೆ, ಡಿಸ್ಕೌಂಟ್ ಆಫರ್ ಇರ್ತವೆ, ಫೆಸ್ಟಿವಲ್ ಆಫರ್ಸ್ ಇರುತ್ತವೆ, ನ್ಯೂ ಇಯರ್ ಆಫರ್ಸ್ ಇರುತ್ತವೆ. ಅದಕ್ಕಾಗಿ ಮೊದಲು ಅವರ ಸೈಟಿಗೆ ವಿಸಿಟ್ ಮಾಡಿ, ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಆಗ್ತಾ ಇದೆನಾ ಅಥವಾ ಪೇಮೆಂಟ್ ಇದೆನಾ ಅಂತ. ಒಂದು ವೇಳೆ ಪೇಮೆಂಟ್ ಇದ್ದರೆ ಪೇಮೆಂಟ್ ಮಾಡೋಕ್ಕೆ ನಿಮ್ಮ ಪೇಮೆಂಟ್ ಡೀಟೇಲ್ಸ್ಗಳನ್ನು ಕೂಡ ನಿಮ್ಮ ಹತ್ರ ಇಟ್ಟುಕೊಳ್ಳಿ. ಪೇಮೆಂಟ್ ಡೀಟೇಲ್ಸ್ ಅಂದರೆ ಏನು? ನೀವು ಡೆಬಿಟ್ ಕಾರ್ಡ್ನಿಂದ ಮಾಡ್ತಾ ಇದ್ದರೆ ಅದರ ATM ಪಿನ್ನು, ಡೆಬಿಟ್ ಕಾರ್ಡ್ ಡೀಟೇಲ್ಸು, ಕ್ರೆಡಿಟ್ ಕಾರ್ಡ್ನಿಂದ ಮಾಡ್ತಾ ಇದ್ದರೆ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸು, ನೆಟ್ ಬ್ಯಾಂಕಿಂಗ್ ಮಾಡ್ತಿದ್ರೆ ಅದು ಡೀಟೇಲ್ಸು, ಈ ರೀತಿ ಪೇಮೆಂಟ್ ಡೀಟೇಲ್ಸನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ, ಸರಿನಾ? ಇದು ಪ್ರಿಪ್ರೇಷನ್ 1 ಆಯಿತು. ಸ್ಟೆಪ್ 2 ನಾವು ಈಗ ಕಂಪ್ಯೂಟರ್ನಲ್ಲಿ ಪ್ರಾಕ್ಟಿಕಲ್ಲಾಗಿ ಮಾಡಿ ನೋಡೋಣ. ಗೆಳೆಯರೇ, ನೀವು ನಾನು ಹೇಳಿದಂತೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸಿಸ್ಟಮ್ಯಾಟಿಕ್ ಆಗಿ ಒಂದು PDF ಫಾರ್ಮ್ಯಾಟ್ನಲ್ಲಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ಒಂದು ಫೋಲ್ಡರ್ನಲ್ಲಿ ಇಟ್ಟಿದ್ದೀರಾ ಅಂತ ಅಂದುಕೊಳ್ಳುವೆ. ನಾನು ಹೇಳಿದಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಪ್ರಿಪೇರ್ ಮಾಡಿ ಒಂದು ಫೋಲ್ಡರ್ನಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಇಟ್ಟುಕೊಂಡಿದ್ದರೆ ಅಪ್ಸ್ಟಾಕ್ಸ್ನಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು 2 ನಿಮಿಷದ ಕೆಲಸವಾಗಿದೆ. ಹೇಗಂತ ಈಗ ನೋಡೋಣ. ಲೆಟ್ಸ್ ಬಿಗಿನ್. ಮೊದಲೇದಾಗಿ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ, ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಸ್ಟಾಕ್ಸ್ನ ಅಫಿಷಿಯಲ್ ಲಿಂಕನ್ನು ಕೊಟ್ಟಿರುವೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಅಪ್ಸ್ಟಾಕ್ನ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತದೆ. ಈ ರೀತಿ ಆ ವೆಬ್ಸೈಟ್ ಕಾಣಿಸುತ್ತದೆ, ನೀವಿಲ್ಲಿ ಗಮನಿಸಬಹುದು. ನಿಮಗೆ ಅಪ್ಸ್ಟಾಕ್ಸಿನ ಬಗ್ಗೆ ಯಾವ ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕು ಅಂತ ಅನಿಸುತ್ತೋ ಇಲ್ಲಿರುವ ನೇವಿಗೇಷನ್ ಬಟನ್ಸ್ಗಳ ಮೂಲಕ ನೀವು ಅವುಗಳನ್ನು ನೋಡಬಹುದು. ನಾನು ಎಲ್ಲವನ್ನು ಈಗಾಗಲೇ ನೋಡಿರುವೆ, ಅದಕ್ಕಾಗಿ ಡೈರೆಕ್ಟಾಗಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿರುವ ಪ್ರೊಸೆಸ್ಗೆ ಜಂಪ್ ಆಗುತ್ತಿರುವೆ. ಗೆಳೆಯರೆ, ನಾವೀಗ ಅಪ್ಸ್ಟಾಕ್ಸ್ನ ಹೋಮ್ ಪೇಜ್ನಲ್ಲಿದ್ದೇವೆ. ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳಲು ಸ್ಟಾರ್ಟ್ ಮಾಡಬೇಕೆಂದರೆ ಮೊದಲ ಸ್ಟೆಪ್ ಏನಪ್ಪ ಅಂತಂದರೆ, ನೀವು ಇಲ್ಲಿ ಇಮೇಲ್ ಅಡ್ರೆಸ್ಸನ್ನು, ಮೊಬೈಲ್ ನಂಬರನ್ನು ಹಾಕಿ ಫಸ್ಟಲ್ಲಿ ವೆರಿಫೈ ಮಾಡಿಕೊಳ್ಳಬೇಕು. ಮೊದಲಿಗೆ ಇಮೇಲ್ ಐಡಿಯನ್ನು ಎಂಟರ್ ಮಾಡಬೇಕು. ಅದಾದ ನಂತರ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. OTP ಬರುತ್ತೆ, OTPಯನ್ನು ಇಲ್ಲಿ ಎಂಟರ್ ಮಾಡಬೇಕು. ಪ್ರೊಸೆಸನ್ನು ಸ್ಟಾರ್ಟ್ ಮಾಡೋಣ. ಸಿಂಪಲ್ ಆಗಿದೆ, ಕನ್ಫ್ಯೂಷನ್ಗಳನ್ನು ಮಾಡಿಕೊಳ್ಳಬೇಡಿ. ಓಕೆ, ನಾನೀಗ ಅಲ್ಲಿ ನನ್ನ ಇಮೇಲ್ ಐಡಿಯನ್ನು ಹಾಗೂ ಮೊಬೈಲ್ ನಂಬರನ್ನು ಹಾಕಿರುವೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿರುವೆ. OTP ಬರುತ್ತೆ, ಅಲ್ಲಿ ತನಕ ವೇಟ್ ಮಾಡೋಣ. OTP ಬಂದಿದೆ, ಇದನ್ನು ಇಲ್ಲಿ ಎಂಟರ್ ಮಾಡಬೇಕು, ವೆರಿಫೈ ಮಾಡಬೇಕು. ಇಷ್ಟಾದ ನಂತರ ಇಲ್ಲಿ ಪ್ಯಾನ್ ಡೀಟೇಲ್ಸ್ ಕೇಳುತ್ತೆ. ಪ್ಯಾನ್ ಕಾರ್ಡ್ ನಂಬರು ಹಾಗೂ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ಅದನ್ನು ನೀವು ಪ್ಯಾನ್ ಕಾರ್ಡನ್ನು ನೋಡಿ ಕರೆಕ್ಟಾಗಿ ಎಂಟರ್ ಮಾಡಿ. ಗೆಳೆಯರೆ, ನೀವು ನಿಮ್ಮ ಇಮೇಲ್ ID ಹಾಗೂ ಮೊಬೈಲ್ ನಂಬರನ್ನು ಹಾಕಿ OTPಯನ್ನು ವೆರಿಫೈ ಮಾಡಿಕೊಂಡಾಗ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಿಮ್ಮ ಜೆಂಡರ್ ಕೇಳಲಾಗಿರುತ್ತದೆ. ನೀವು ಜೆಂಡರ್ ಇದ್ದಲ್ಲಿ ಮೇಲ್ ಹಾಕಿ, ಮೆರಿಟಲ್ ಸ್ಟೇಟಸ್ ಇದ್ದಲ್ಲಿ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕಿ, ಸಿಂಗಲ್ ಆಗಿದ್ದರೆ ಸಿಂಗಲ್ ಅಂತ ಹಾಕಿ, ಮತ್ತು ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತ ಹಾಕಿ, ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ನ ಮಾಹಿತಿ ಕೇಳಿರ್ತಾರೆ, ಇದನ್ನು ಹಾಕಿ ಇಲ್ಲಿ ಕೇಳಲಾದ ಎಲ್ಲ ಮಾಹಿತಿಯನ್ನು ಸಿಸ್ಟಮ್ಯಾಟಿಕ್ ಆಗಿ ಫಿಲ್ಅಪ್ ಮಾಡಿ. ಫಿಲ್ಅಪ್ ಮಾಡಿದ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಒಂದು ವೇಳೆ ನಿಮಗೆ ಫ್ರೀ ಸ್ಟಾಕ್ ಬೇಕಾಗಿದ್ದರೆ ಈ ಆಪ್ಷನನ್ನು ಎನೇಬಲ್ ಮಾಡಿಕೊಳ್ಳಿ. ಗೆಳೆಯರೆ, ನೀವು ಅಲ್ಲಿ ಎಲ್ಲ ಡೀಟೇಲ್ಸನ್ನು ಹಾಕಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಬ್ಯಾಂಕ್ ಡೀಟೇಲ್ಸ್ನ ಪೇಜ್ ಓಪನ್ ಆಗುತ್ತದೆ. ಸರಿಯಾಗಿ ಬ್ಯಾಂಕ್ ಡೀಟೇಲ್ಸನ್ನು ಹಾಕಿ, ಯಾವುದೇ ತರಹದ ಮಿಸ್ಟೇಕ್ಗಳನ್ನು ಮಾಡಬೇಡಿ. ಇಷ್ಟಾದ ನಂತರ ಇಲ್ಲಿ ಡಿಜಿಟಲ್ ಸಿಗ್ನೇಚರನ್ನು ಮಾಡುವ ಒಂದು ಪೇಜ್ ಓಪನ್ ಆಗುತ್ತದೆ. ನೀವೇನು ಮಾಡಬೇಕು, ಒಂದು ವೇಳೆ ನೀವು ಲ್ಯಾಪ್ಟಾಪ್ನಲ್ಲಿ ಮಾಡ್ತಾ ಇದ್ದರೆ ನಿಮ್ಮ ಮೌಸ್ನಿಂದ ಸೈನ್ ಮಾಡಬೇಕು. ಈ ರೀತಿ ಮೊಬೈಲ್ನಲ್ಲಿ ಮಾಡ್ತಾ ಇದ್ದರೆ ನೀವೇನು ಮಾಡಿ, ಜಸ್ಟ್ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೇ
ನಿಮ್ಮ ಬೆರಳಿನಿಂದ ಸೈನ್ ಮಾಡಿ ಅದೇ ಇಲ್ಲಿ ಡಿಜಿಟಲ್ ಸಿಗ್ನೇಚರ್ ಆಗಿ ಅದು ಎಕ್ಸೆಪ್ಟ್ ಆಗುತ್ತೆ. ಓಕೆ, ಅದನ್ನು ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಡಿಜಿ ಲಾಕರನ್ನು ಇಲ್ಲಿ ಅಪ್ಸ್ಟಾಕ್ಸ್ನೊಂದಿಗೆ ಕನೆಕ್ಟ್ ಮಾಡಬೇಕಾಗುತ್ತದೆ. ಕನೆಕ್ಟ್ ನಾವು ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ಡಿಜಿ ಲಾಕರನ್ನು ಅಪ್ಸ್ಟಾಕ್ಸ್ನೊಂದಿಗೆ ಕನೆಕ್ಟ್ ಮಾಡಿ ಮತ್ತೆ ಅಲ್ಲಿ ಸೈನ್ ಇನ್ ಆಗಿ. ಕನೆಕ್ಟ್ ಮಾಡಿ ಸೈನ್ ಇನ್ ಆದ ತಕ್ಷಣ ಮೊದಲೇದಾಗಿ ಆಧಾರ್ ವೆರಿಫಿಕೇಶನ್ ಬರುತ್ತೆ. ಆಧಾರ್ ನಂಬರನ್ನು ಕರೆಕ್ಟಾಗಿ ಹಾಕಿ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ಓಕೆ, ಎಂಟರ್ ಮಾಡಿದ ತಕ್ಷಣ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಸ್ಟಾಕ್ಸ್ನೊಂದಿಗೆ ಶೇರ್ ಮಾಡುವುದಕ್ಕಾಗಿ ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೆಳೆಯರೆ, ಅದಾದ ನಂತರ ನಿಮ್ಮ ಫೋಟೋ ವೆರಿಫಿಕೇಶನ್ ಬರುತ್ತೆ. ಅದಕ್ಕಾಗಿ ಇಲ್ಲಿ ಅಪ್ಸ್ಟಾಕ್ಗೆ ಅಲೋ ಅನ್ನು ಕೊಡಿ. ಅಂದರೆ ನಿಮ್ಮ ಫೋಟೋವನ್ನು ರೆಕಾರ್ಡ್ ಮಾಡಿಕೊಳ್ಳಲು ಇಲ್ಲಿ ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಅಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಫೋಟೋವನ್ನು ಕ್ಯಾಪ್ಚರ್ ಮಾಡುವುದಕ್ಕಾಗಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ. ಇಲ್ಲಿ ನೀವು ನಿಮ್ಮ ಮೊಬೈಲನ್ನು ಸೆಲ್ಫಿ ಮೋಡ್ನಲ್ಲಿ ಹಿಡಿದುಕೊಂಡು ನಿಮ್ಮ ಒಂದು ಫೋಟೋವನ್ನು ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಅದನ್ನು ಮತ್ತೆ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೆಳೆಯರೆ, ನಿಮ್ಮ ಫೋಟೋವನ್ನು ಸಬ್ಮಿಟ್ ಮಾಡಿದ ತಕ್ಷಣ ಮತ್ತೊಮ್ಮೆ ಇಮೇಲ್ ವೆರಿಫಿಕೇಶನ್ ಬರುತ್ತದೆ. ಅಲ್ಲಿ ನಿಮ್ಮ ಸರಿಯಾದ ಇಮೇಲ್ ಅಡ್ರೆಸ್ಸನ್ನು ಹಾಕಿ ನಿಮ್ಮ ಇಮೇಲ್ಗೆ ಒಂದು OTP ಬಂದಿರುತ್ತದೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ಮತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಮೇಲನ್ನು ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಲೆಕ್ಷನ್ ಸೆಗ್ಮೆಂಟ್ ಓಪನ್ ಆಗುತ್ತದೆ. ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ಗಳಲ್ಲಿ, ಕರೆನ್ಸಿಯಲ್ಲಿ, ಕಮೋಡಿಟೀಸಲ್ಲಿ ಈಗಲೇ ಟ್ರೇಡಿಂಗನ್ನು ಮಾಡುವವರಿದ್ದರೆ ಮಾತ್ರ ಈ ಆಕ್ಟಿವೇಟ್ ದೀಸ್ ಸೆಗ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲವೇ ನೀವು ಅವುಗಳಲ್ಲಿ ಇನ್ವೆಸ್ಟ್ಮೆಂಟು ಹಾಗೂ ಟ್ರೇಡಿಂಗನ್ನು ಮಾಡದೇ ಇರುವವರಿದ್ದರೆ ಆಗ ಇದನ್ನು ನೀವು ಸ್ಕಿಪ್ ಮಾಡಬಹುದು. ನಿಮ್ಮ ಚಾಯ್ಸ್ ಯಾವ ರೀತಿ ಇರುತ್ತೋ ಆ ರೀತಿ ಮಾಡಿ. ಅದಾದ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಸೈನ್ ಯುವರ್ ಅಪ್ಲಿಕೇಶನ್ ಅನ್ನೋ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಏನು ಮಾಡಬೇಕಾಗುತ್ತದೆ, ನೀವು ಎಲೆಕ್ಟ್ರಿಕ್ ಸೈನನ್ನು ಮಾಡಬೇಕಾಗುತ್ತದೆ. ಅಂದರೆ ಇದು ಕೂಡ ಸಿಂಪಲ್ ಆಗಿದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ನಂಬರನ್ನು ಹಾಕುವ ಆಪ್ಷನ್ ಬರುತ್ತೆ. ನೀವು ಕರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ OTP ಬರುತ್ತೆ ನಿಮ್ಮ ಮೊಬೈಲ್ಗೆ, ಅದನ್ನೇ ಇಲ್ಲಿ ಎಂಟರ್ ಮಾಡಿದರೆ ಮುಗೀತು, ಈ ಸೈನ್ ಆಗುತ್ತದೆ. ಅದು ಹೇಗಂತ ಈಗ ನೋಡೋಣ. ಈ ಸೈನ್ ವಿತ್ ಆಧಾರ್ ಅಂತ ಹಾಕಿದ ತಕ್ಷಣ ಇಲ್ಲಿ ಒಂದು ಸೆಕ್ಯೂರಿಟಿ ಕೋಡ್ ಬರುತ್ತೆ, ಅದನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಸೈನ್ ನೌ ಅಂತ ಒಂದು ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಓಕೆ ಗೆಳೆಯರೆ, ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಪೇಜ್ ಓಪನ್ ಆಗುತ್ತದೆ. ನಿಮ್ಮ ಅಪ್ಲಿಕೇಶನನ್ನು ಪ್ರೊಸೆಸ್ ಮಾಡುವುದಕ್ಕಾಗಿ ಅಪ್ಸ್ಟಾಕ್ನವರು ಮಿನಿಮಮ್ ಇಲ್ಲ ಅಂತಂದರೂ 48 ಗಂಟೆಗಳ ಟೈಮಿಂಗನ್ನು ತೆಗೆದುಕೊಳ್ಳುತ್ತಾರೆ. ಮ್ಯಾಕ್ಸಿಮಮ್ ಅಬಾಬ ಅಂದರೆ 1 ವಾರ ಟೈಮಿಂಗನ್ನು ತೆಗೆದುಕೊಳ್ಳುತ್ತಾರೆ. ಮತ್ತು ನಿಮ್ಮ ಡಿಮ್ಯಾಟ್ ಅಕೌಂಟ್ನ ಯೂಸರ್ ID ಹಾಗೂ ಲಾಗಿನನ್ನು ನಿಮ್ಮ ಇಮೇಲ್ಗೆ ಅವರು ಸೇಫ್ ಆಗಿ ಕಳುಹಿಸಿಕೊಟ್ಟಿರ್ತಾರೆ. 48 ಗಂಟೆಗಳಾದ ನಂತರ ನಿಮ್ಮ ಇಮೇಲನ್ನು ಚೆಕ್ ಮಾಡಿ, ಇಲ್ಲವೇ ನಿಮ್ಮ ಮೊಬೈಲ್ ಮೆಸೇಜ್ ಇನ್ಬಾಕ್ಸನ್ನು ಚೆಕ್ ಮಾಡಿ. ನಿಮಗೆ ಮೊಬೈಲ್ಗೂ ಕೂಡ ಒಂದು ಕನ್ಫರ್ಮೇಷನ್ ಮೆಸೇಜ್ ಬಂದಿರುತ್ತದೆ. 48 ಗಂಟೆಗಳಾದ ಮೇಲೆ ಇಮೇಲನ್ನು ಚೆಕ್ ಮಾಡಿ, ನಿಮ್ಮ ಅಕೌಂಟ್ ಓಪನ್ ಆಗಿರುತ್ತದೆ. ಅಕೌಂಟಿನ ಎಲ್ಲ ಡೀಟೇಲ್ಸನ್ನು ಅವರು ಅಲ್ಲಿ ಇಮೇಲ್ ಮಾಡಿರುತ್ತಾರೆ. ಒಂದು ವೇಳೆ ನೀವು ಪದೇ 48 ಗಂಟೆಗಳಾದ ಮೇಲೆ ಕೂಡ ನಿಮಗೆ ಯಾವುದೇ ಮೆಸೇಜು ಮತ್ತು ಇಮೇಲು ಬರೆದಿದ್ದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಇಲ್ಲಿ ಚೆಕ್ ಮಾಡಬಹುದು. ಈ ರೀತಿ ಇದೆ. ಓಕೆ ಗೆಳೆಯರೆ, ಫೈನ್. ಈಗ ನಿಮಗೆ ಅಪ್ಸ್ಟಾಕ್ನಲ್ಲಿ ಯಾವ ರೀತಿ ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ, ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಈ ಲೆಸನ್ ನಿಮಗೆ ಅರ್ಥವಾಗಿದ್ದರೆ ಮತ್ತು ಯೂಸ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಅವುಗಳನ್ನು ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾದ ಯೂಸ್ಫುಲ್ ವಿಡಿಯೋಗಳನ್ನು ಫ್ರೀಯಾಗಿ ನೋಡುವುದಕ್ಕಾಗಿ ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.